ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ಇನ್ ಬೆಂಗಳೂರು. ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ನಮ್ಮನೆಯಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಂಕ್ರಾಂತಿ ಹಬ್ಬನ ಸಿಂಪಲ್ ಆಗೇ ಮಾಡಿದ್ವಿ. ನಾವು ನಮ್ಮ ಕಡೆ ಏನು ಅಡುಗೆ ಮಾಡ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ನೋಡಿಸ್ತೀನಿ ಬನ್ನಿ. ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಮೊದಲನೇದಾಗಿ ಪೂಜೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗೆಣಸು. ನಾವು ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ಮಾಡೇ ಮಾಡ್ತೀವಿ. ಗೆಣಸು ಬೇಯಿಸಿ ಮತ್ತು ಅವರೆಕಾಯಿ ಕಡಲೆಕಾಯಿನ ಬೇಯಿಸ್ತೀನಿ. ನೋಡಿ, ಅವರೆಕಾಯಿ ಕಡಲೆಕಾಯಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದು ಗೆಣಸಿಗೆ ಒಂದು ಕಾಯಲ್ಲಿ ಹಾಕ್ಕೊತೀವಿ. ಅದಕ್ಕೆ ತೆಂಗಿನಕಾಯಿ, ಕಡಲೆಪಪ್ಪು, ಗಸಗಸೆ, 2 ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸಾರಿ, ಗಸಗಸೆ ಮತ್ತು ಏಲಕ್ಕಿ ಹಾಕಿರೋದು ಮಿಸ್ ಆಗಿಬಿಟ್ಟಿದೆ. ಇದು ಇದ್ಕಿನ ಬೇಳೆ ಸಾರು. ಇದ್ಕಿನ ಬೇಳೆ ಸಾರನ್ನ ಇನ್ನೊಂದು ದಿನ ಫುಲ್ ರೆಸಿಪಿ ವಿಡಿಯೋನಲ್ಲಿ ಹಾಕ್ತೀನಿ. ಇದು ಗೆಣಸ್ಗೆ ಮಾಡ್ಕೊಂಡಿದ್ದೀವಲ್ಲ ಕಾಯಲ್ಲೋ ಅದು. ಇದ್ಕಿದ ಬೇಳೆ ಸಾರನ್ನ ನಮ್ಮ ಕಡೆ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀವಿ ಅನ್ನೋದು ಫುಲ್ ವಿಡಿಯೋ ಹಾಕ್ತೀನಿ. ಇವತ್ತು ಟೈಮ್ ಇರಲಿಲ್ಲ, ಹಬ್ಬ ಅಲ್ವಾ, ಸ್ವಲ್ಪ ಬ್ಯುಸಿ, ಹಂಗಾಗಿ ಬೇಗ ಮಾಡಬೇಕಾಯಿತು. ತುಂಬ ರುಚಿಯಾಗಿತ್ತು ಇದ್ಕಿದ ಬೇಳೆ ಸಾರು. ನೋಡಿ ಯಾವ ರೀತಿ ಇದೆ ಅಂತ. ನಾವು ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ಪೂಜೆಗೆ ಕುಂಬಳಕಾಯಿ, ಕಬ್ಬು, ಗೆಣಸು, ಕಾಯಿ ರಸ, ಅವರೆಕಾಯಿ ಕಡಲೆಕಾಯಿ, ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಏನಾದರೂ ತಪ್ಪಾಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಮತ್ತೊಮ್ಮೆ ವಿಡಿಯೋ ನೋಡಿರೋ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸಹ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.